ಏನು ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕರ್ಸ್ಬಿಟ್ಟಿದ್ದೀರಿ, ಬೇರೆ ಹೊಗಳ್ಬಿಟ್ಟಿದ್ದೀರಿ. ಧರ್ಮ, ಪೂಜೆ, ಭಕ್ತಿ ಪ್ರದರ್ಶನಕ್ಕೆ ಇರುವಂಥ ವಸ್ತುಗಳಲ್ಲ. ನಮ್ಮ ಆಚಾರ ವಿಚಾರಗಳನ್ನ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಬಂದ ತಕ್ಷಣ ಒಂದು ಆಶ್ಚರ್ಯ ಆಯ್ತು ನನಗೆ. ಬಹಳ ಸತಿ ಕೃಷ್ಣನ ಮಠಕ್ಕೆ ಬಂದಿದ್ದೇನೆ, ಈ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ. ಯಾರು ಒಬ್ಬರು ಎದ್ದು ಹೋಗಿದ್ದು ನಾನು ನೋಡಲಿಲ್ಲ. ಅದೇಂತಕ್ಕೆ ಇಷ್ಟು ಶ್ರದ್ಧೆಯಿಂದ ಕೂತಿದ್ದೀರೋ ಅಂತಂದ್ರೆ ಇಲ್ಲಿ ಅಷ್ಟು ಆಕರ್ಷಣೀಯ ಆದಂಥ ಕ್ಷೇತ್ರ ಅನ್ನೋದು ಇಲ್ಲಿ ಕಾಣ್ತಾ ಇದೆ ನನಗೆ. ಸೊ ಅದಕ್ಕೆ ನಾವು ಕೂಡ ಬಹಳ ದೂರದಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನೋಡಿದಾಗ ನನಗೆ ಶ್ರೀಗಳು ವಿಶ್ವರೂಪ ದರ್ಶನವನ್ನು ತೋರಿಸಿದ್ರು, ಸ್ಪೆಷಲ್ ಆಗಿ ಮಾಡಿದ್ರು. ನನಗೆ ಜೈಲ್ ಮಂತ್ರಿ ಆದಾಗ ಕೂಡ ನಾನು ಕರೆದಿದ್ದರು. ಜೈಲ್ ಮಂತ್ರಿ ಇದ್ದಾಗ ನೀವು ಹೇಳಿದ ಮಾತು ನನಗೆ ನೆನಪಾಗ್ತಾ ಇದೆ. ನನಗೆ ಆಗ ವಿಶ್ವರೂಪ ದರ್ಶನ ನೋಡಿದಾಗ ನನಗೆ 50-60 ವರ್ಷದ ನನ್ನ ಒಂದು ವಿಚಾರ ತಲೆಗೆ ಹೋಗ್ತಾ ಇತ್ತು. ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜ್ಯಸ್ಯ ಗುರು ಗರಿಯಾಂ ನ ತತ್ಸಮೋಪಿ ಹವ್ಯಧಿಕ ಕೃತೋನ್ಯಃ ಲೋಕತ್ರಯೇಹಪಿ ಪ್ರತಿಪ್ರದವ ಸಮಾಜದೇವ ಪುರುಷ ಪುರಾಣಃ ತಮಸ್ಯ ವಿಶ್ವಂ ಪರಂ ನಿಧಾನಂ ವೇದಾಸಿ ವೇದಂ ಚ ಪರಂ ಚ ನಾಮ ವಯಾತತಂ ವಿಶ್ವಂ ಅನಂತ ರೂಪಂ. ತಪ್ಪೇನಾರು ನನ್ನ ಶ್ಲೋಕದಲ್ಲಿ ನನ್ನ 55 ವರ್ಷದ ಹಿಂದಿನ ನೆನಪಿನ ಕಲಿಕೆಯ ವಿಚಾರದಲ್ಲಿ ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕರೆಕ್ಟ್ ಆಗಿದೆ. ನಮ್ಮ ಧರ್ಮ ಮನುಷ್ಯನಿಗೆ ಆತ್ಮವಿಶ್ವಾಸ ಹೆಚ್ಚಿಸುವುದು ದಾರಿಗಳು. ನಾನು ನೀವು ಈಗ ಇಲ್ಲಿ ಸ್ಟೇಜ್ ಮೇಲೆ ನನಗೆ ಒಂದು 3-4 ಪುಸ್ತಕ ಶ್ರೀಗಳು ಕೊಟ್ಟರು. ಆ ಶ್ರೀಗಳ ಪುಸ್ತಕದಲ್ಲಿ ಅವರು ವಿದೇಶದಲ್ಲಿ ಮಾಡಿದಂಥ ಒಂದು ಭಾಷಣ, ವಿಶ್ವಸಂಸ್ಥೆಯಲ್ಲಿ ಮಾಡಿದಂಥ ಭಾಷಣದ ಒಂದು ಸಣ್ಣ ಲೈನ್ ತೆಗೆದು ನಾನು ನೋಡಿದೆ. ನಾವು ಧರ್ಮಕ್ಕೆ ಅಂಟಿಕೊಂಡಿರಬಾರದು, ಬಂಧಿಸಲ್ಪಟ್ಟಬಾರದು, ಬದಲಾಗಿ ನಾವು ಬಯಸುವ ಇಚ್ಛಿಸುವ ಧರ್ಮವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ನಮ್ಮ ಶ್ರೀಗಳು ವಿಶ್ವಸಂಸ್ಥೆಯಲ್ಲಿ ಭಾಷಣವನ್ನು ಮಾಡಿದ್ದಾರೆ. ನಾನು ಒಪ್ತೇನೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇವತ್ತು ಅನೇಕ ಹೆಸರುಗಳಲ್ಲಿ ನಾವು ದೇವರನ್ನ ನಾವು ಕಾಣ್ತಾ ಇದ್ದೇವೆ.